पूज्याय राघवेन्द्राय सत्यधर्मरताय च। ಅದೇ ರೀತಿಯಾಗಿ ಸಂಕಲ್ಪದ ಕಾಯಿ, ಈ ಕಾಯನ್ನು ಸಹ ಅವರು ಮಂತ್ರಿಸಿ ಕೊಡ್ತಾರೆ. ಅದನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಆಗಿರ್ಬೋದು, ಅದನ್ನು ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಗುರುಮಾತ ಯಾವ ರೀತಿ ನಿಮಗೆ ಅದನ್ನು ಫಾಲೋ ಮಾಡೋಕ್ಕೆ ಹೇಳಿರ್ತಾರೆ ಅದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಗುರುಮಾತ, ಇನ್ನು ನಿಮ್ಮ ಒಂದು ಸಾಧನೆ ಆಗಿರ್ಬೋದು, ನೀವು ಜನರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಸಹ ನಾನು ಯೋಚನೆ ಮಾಡ್ತಾ ಹೋದರೆ ನಿಜಕ್ಕೂ ಒಂದು ರೀತಿ ವಿಭಿನ್ನ. ಇಲ್ಲಿವರೆಗೂ ನಾನು ಯಾವ ಜ್ಯೋತಿಷ್ಯರಾಗಿರ್ಬೋದು, ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ಇಂತಹ ಒಂದು ಇದನ್ನು ನಾನು ಎಲ್ಲೂ ನೋಡಿರಲಿಲ್ಲ. ನಿಮ್ಮಲ್ಲಿ ನೋಡಿದ ಮೇಲೆ ನನಗೊಂದು ಕಡೆ ಅನಿಸಿದ್ದು ಗುರುರಾಯರು ನಿಮ್ಮ ಸ್ವರೂಪದಲ್ಲಿ ಎಲ್ಲರ ಮುಂದೆ ಕಾಣಿಸ್ಕೊಳ್ತಾರೆ ಅಂತ. ಗುರುವೇ ಶರಣ. ಅವರು ನೋಡಿ, ದೇಹ ನೋಡಿ ಇಲ್ಲ ಜಾತಿ ನೋಡಿ ಕುಲ ನೋಡಿ ಬರೋದಿಲ್ಲ ರಾಯರು, ಆತ್ಮ ನೋಡಿನೇ ಬರೋದು. ಯಾರಾಗಿದ್ರೂ ಸರಿ ಆತ್ಮ ಮಾತ್ರನೇ. ಎಲ್ಲ ಭಗವಂತನಿಗೂ ಆತ್ಮನೇ ಇಷ್ಟ. ಕಾರಣ ಏನು ಅಂತ ಅಂದರೆ ಆತ್ಮದೊಳಗಡೆ ಎಲ್ಲ ಒಳ್ಳೆಯ ವಿಷಯಗಳು ಇರುತ್ತೆ. ಇವಾಗ ನೋಡಿ, ದೇಹದಲ್ಲಿ ಆತ್ಮ ಇದೆ, ಮನಸ್ಸಾಕ್ಷಿ ಇದೆ ಅಂದರೆ ಎಲ್ಲರೂ ಹೇಳ್ತಾರೆ ಮನಸ್ಸಾಕ್ಷಿ ನೋಡಿ ನೀವು ಮನಸ್ಸಾಕ್ಷಿ ಅರ್ಥ ಮಾಡ್ಕೊಂಡು ಮಾತಾಡು ಅಂತ ಸಹ ದೊಡ್ಡವರು ಹೇಳ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ ನಮ್ಮ ನೆರಳಿಗೆ ನಾವು ಭಯಪಡಬೇಕು ಅಂತಲೂ ಹೇಳ್ತಾರೆ. ಯಾಕೆಂದರೆ ಆ ಭಯನ ನಾವು ಆ ನೆರಳನ್ನು ನೋಡಿ ಭಯಪಡೋ ಅಂಥ ಸಮಯದಲ್ಲಿ ಆ ಭಗವಂತ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಿ ಅಲ್ಲಿ ನಿಂತಿದ್ದಾನೆ ಅಂತ ಅರ್ಥ. ಯಾವಾಗಲೂ ನೋಡಿ, ಷಣ್ಮಹಾತ್ಮ ಸ್ವಾಮಿಗೆ ಶನಿ ಶಿಗ್ನಾಪುರ ಹೋದರೆ ನೆರಳಿರೋದಿಲ್ಲ. ಕಾರಣ ಏನು ಅಂತಂದರೆ, ಯಾಕೆ ಅವ್ರು ನೆರಳಿಲ್ಲ ಅಂತ ಅಂದರೆ ಅವರು ಮನುಷ್ಯನ ಥರ ಹುಟ್ಟು ಬರಲಿಲ್ಲ. ಹಾಗಾಗಿ ಅವ್ರ ನೆರಳಲ್ಲಿರಲ್ಲ ಪ್ರಪಂಚದಲ್ಲಿ. ಅದಕ್ಕೇ ಆ ಭಗವಂತನ ಯಾರು ನೋಡೋಕ್ಕೂ ಸಾಧ್ಯ ಇಲ್ಲ, ಯಾರು ಕೇಳೋಕ್ಕೂ ಸಾಧ್ಯ ಇಲ್ಲ. ಎಷ್ಟು ಸತ್ಯತೆ ನಮ್ಮಲ್ಲಿರುತ್ತೋ ಆ ಸತ್ಯತೆಯಿಂದ ರಾಘವೇಂದ್ರ ಸ್ವಾಮಿ ಎಷ್ಟೇ ಅವರಿಗೆ ಕಂಟಕ ಶನಿ ಆಗಲಿ, ದಶಶನಿ ಆಗಲಿ, ನೀಚ ಶನಿ ಆಗಲಿ, ಏಳರ ಶನಿ ಆಗಲಿ, ಎಂಥದ್ದೇ ಆಗಿರಲಿ, ರಾಘವೇಂದ್ರ ಸ್ವಾಮಿನ ಪ್ರಾರ್ಥನೆ ಮಾಡುವಾಗ ಖಂಡಿತ ಅದೆಲ್ಲ ದೂರ ಆಗುತ್ತೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅಷ್ಟು ಆ ಭಗವಂತನಲ್ಲಿ ರಾಘವೇಂದ್ರ ಸ್ವಾಮಿಲಿ ಅಷ್ಟು ಎಲ್ಲ ದೇವತೆಗಳು ಆಶೀರ್ವಾದ ಸಿಕ್ಕಿದೆ. ನೋಡಿ, ಈಗ ರಾಯರ ಬಗ್ಗೆ ಹೇಳಬೇಕು ಅಂದರೆ ಖಂಡಿತ ಹೇಳ್ತೀನಿ. ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರುವಾಗ ನನ್ನ ಒಂದೊಂದು ಮಂತ್ರನೂ ಭಗವಂತನಿಗೆ ಹೇಳುವಾಗ ನನ್ನ ಬಾಡಿ ಎಲ್ಲ ಹಂಗೆ ಒಂಥರ ವೈಬ್ರೇಷನ್ ಆಗುತ್ತೆ. ಕಾರಣ ಅಷ್ಟು ಭಗವಂತನಲ್ಲಿ ಶಕ್ತಿ ಇದೆ. ದೇವರು ಇಲ್ದಿರೋ ಮನುಷ್ಯ ಬಾಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಮನುಷ್ಯ ನಾನು ದೇವರು ಅಂತ ಬಾಳಲೂಬಾರ್ದು. ನೋಡಿ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಯಾವಾಗಲೂ ಭಗವಂತ ಮಾತ್ರನೇ ಶ್ರೇಷ್ಠ. ಈಗ ನೋಡಿ, ಆಧ್ಯಾತ್ಮಿಕಕ್ಕೆ ನಾವೇನೇ ಮಾಡಲಿ ಆಧ್ಯಾತ್ಮಿಕದಿಂದ ಯಾರೂ ಹೊಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಇಲ್ಲ ಅಂದರೆ ಅಲ್ಲಿ ಸತ್ಯನೂ ಇರಲ್ಲ, ಧರ್ಮನೂ ಇರಲ್ಲ. ಖಂಡಿತ ನಮಗೆಲ್ಲನೂ ಒಳ್ಳೆಯದಾಗಬೇಕು ಅಂದರೆ ಆ ಧರ್ಮ, ನ್ಯಾಯ, ರೀತಿ ಎಲ್ಲನೂ ಇರಲೇಬೇಕು. ಅದಕ್ಕೋಸ್ಕರನೇ ಹೇಳೋದು, ಯಾವಾಗಲೂ ಸತ್ಯತೆಯಿಂದ ಇರಿ, ಸತ್ಯ ಧರ್ಮದ ದಾರಿಯನ್ನು ಹಿಡೀರಿ, ಒಳ್ಳೆಯದಾಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನಾವು ಅದನ್ನು ಪಾದೇನ ಹಿಡ್ಕೊಂಡು ಹೋಗ್ತಾ ಇರಬೇಕು. ಅದೇನೇ ಗುರುವೇ ಶರಣಂ. ಗುರುಮಾತ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಓಕೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ 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 ಅಮ್ಮ, ಎಲ್ಲಿಂದ ಕರೆ ಮಾಡಿರೋದು? ಅರಸೀಕೆರೆಯಿಂದ. ಅರಸೀಕೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರಿದ್ದಾರಾ ನಿಮ್ಮ ಪಕ್ಕದಲ್ಲಿ? ಇಲ್ಲ, ಅವನು SSLC ಎಕ್ಸಾಮ್ ಇದೆ. ಏನ್ರ ಬಗ್ಗೆ ಕೇಳಬೇಕಿತ್ತು? ಅದೇ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು ನಿಮಗೆ. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ. ಅಮ್ಮ ಹೇಳಿಮ್ಮ. ನಮಸ್ತೆ ಮಾತಾಡಿ. ನಮಸ್ಕಾರ, ಹೇಳಿಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು, ವಿದ್ಯಾಭ್ಯಾಸದ ಬಗ್ಗೆ. ಓಕೆ, ಹೇಳಿ. SSLC ಓದ್ತಾ ಇದ್ದಾರಾ? SSLC ಎಕ್ಸಾಮ್ ಬರೀತಾರೆ. ಹಾಂ, ಸರಿಮ್ಮ. ವಿದ್ಯೆ ಇದೆ ಅಮ್ಮ, ಆದ್ರೇನು ಸ್ವಲ್ಪ ಹಠ ಹಿಡಿತಾನೆ. ಹಠ ಹಿಡಿಯೋಂಥದ್ದನ್ನು ಸರಿ ಮಾಡಬೇಕು. ಈಗಲಿಂದನೇ ಅವನ್ನ ಸ್ವಲ್ಪ ಸರಿ ಮಾಡಬೇಕಮ್ಮ. ಸ್ವಲ್ಪ ಕೋಪ ಎಲ್ಲ ಜಾಸ್ತಿ ಬರುತ್ತೆ. ಮತ್ತು ಏನೇ ಆಗಲಿ, ಯಾವುದೊಂದು ಥಿಂಗ್ಸ್ ಆಗಲಿ ಹೊಡೆದು ಎಲ್ಲನೂ ಹೊಡೆದಾಕ್ತಾನೆ, ಆ ಥರ ಕೋಪ ಬರುತ್ತೆ. ಕೋಪನ ತಾಳ್ಮೆ ಮಾಡಿಸಿ. ನೀವು ಯಾವ ಕಾರಣಕ್ಕೂ ನೋಡಿ, ತಾಯಿ ಆದವರು ಮಕ್ಕಳನ್ನ ಯಾವ ಕಾರಣಕ್ಕೂ ಹೊಡಿಬಾರ್ದು, ಆಶೀರ್ವದಿಸ್ಬೇಕು. ತಾಯಿ ಆದವರು ತಂದೆ ಹೊಡೀಲಿ, ತಪ್ಪಿಲ್ಲ. ತಾಯಿ ಮಾತ್ರ ಯಾವತ್ತೂ ಕೈ ಎತ್ತಿ ಒಂದೇಟು ಹೊಡೆದ್ಬಿಡ್ಬಾರ್ದು ಮಕ್ಕಳನ್ನ. ಯಾಕೆ ಅಂದರೆ ತಾಯಿ ಕೈ ಎತ್ತಿದ್ರೇ ಆಶೀರ್ವಾದಕ್ಕೆ ಮಾತ್ರನೇ ಎತ್ತಬೇಕಂತೆ. ಆಯ್ತರಮ್ಮ? ಅವನು ವಿದ್ಯೆ ಇದೆ, ಕರ್ಕೊಬನ್ನಿ. ನಾನು 4 ಮಂತ್ರ ಬರೀತೀನಮ್ಮ. ಖಂಡಿತ ವಿದ್ಯೆಗೆ ಸರಸ್ವತಿ ಯಂತ್ರ ಕೊಡ್ತೀನಿ, ಸರಿಯಾಗುತ್ತೆ. ಖಂಡಿತ ಇನ್ನು ಮುಂದೆ ಚೆನ್ನಾಗಿರ್ತಾನಮ್ಮ. ಚೆನ್ನಾಗಿ ಓದ್ತಾನೆ, ಚೆನ್ನಾಗಿರ್ತಾನೆ, ಭಯಪಡಬೇಡಿ. ಹಾಂ, ಗುರುವೇ ಶರಣಮ್ಮ.
ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554298 ಈ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅಮ್ಮ, ನಾನು ನಿಮ್ಮ ಹತ್ರ ಗುರುರಾಯರ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದೀನಿ. ಅದೇ ರೀತಿಯಾಗಿ ನೀವು ಪ್ರತಿ ಸಲಿನೂ ಅಷ್ಟೇ ಹೇಳಿರೋದು, ರಾಯರ ದರ್ಶನ ಪಡ್ಕೊಳ್ಳೋಕ್ಕೂ ಮುಂಚೆ ಮಾಂಚಲಮ್ಮ ದೇವಿಯ ದರ್ಶನ ಪಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿದ್ರಿ. ನನಗೆ ಆ ಕ್ಷಣದಲ್ಲಿ ಮಾಂಚಲಮ್ಮ ದೇವಿಯ ಕೃಪೆ ಏನು, ಅವರ ಮಹಿಮೆ ಏನು ಅನ್ನೋದನ್ನ ಕೇಳಕ್ಕಾಗಿರ್ಲಿಲ್ಲ. ಇವತ್ತು ನನಗೆ ಮಾಂಚಲಮ್ಮ ದೇವಿಯ ಕೃಪೆ ಆಗಿರ್ಬೋದು, ಅಥವಾ ನಾವು ಅವ್ರನ್ನ ಯಾವಾಗ ಅವ್ರನ್ನ ದರ್ಶನ ಪಡ್ಕೊಳಕ್ ಹೋದಾಗ ಅವ್ರಿಗೆ ಏನು ಅರ್ಪಣೆ ಮಾಡಬೇಕು ಅನ್ನೋದಾಗಿರ್ಬೋದು, ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗೋರು ಖಂಡಿತ ಹೆಣ್ಮಕ್ಳಾಗಿರೋರು ಮನೆಯಿಂದನೇ ಮಡ್ಲಕ್ಕಿ ತಗೊಂಡೋಗಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡಿ. ಯಾಕೆ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡಬೇಕು ಅಂದರೆ ನಮ್ಮನೆ ಹೆಣ್ಮಕ್ಳು ನಮ್ಮ ಮನೆಗೆ ಬಂದರೆ ಕೊಡ್ತೀವಲ್ವ, ಅಕ್ಕಪಕ್ಕದ ಹೆಣ್ಮಕ್ಳನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತೀವಿ. ಅದೇ ರೀತಿ ಆ ತಾಯಿಗೆ ಮಂತ್ರಾಲಯಕ್ಕೆ ಹೋಗೋರು ಖಂಡಿತ ಒಬ್ಬೊಬ್ಬರು ಭಕ್ತರು ಸಹ ನಮ್ಮ ವೈಫು ಬರಲಿಲ್ಲ, ನಾವು ಒಬ್ಬರೇ ಹೋಗ್ತಾ ಇದ್ದೀವಿ, ಇಲ್ಲ ನಮ್ಮ ಯಜಮಾನ್ರು ಬರಲ್ಲ, ನಾವು ಒಬ್ಬರೇ ಹೋಗ್ತಾ ಇದ್ದೀವಿ, ಯಾರೇ ಆಗಲಿ ಆ ಮನೆಯಿಂದ ಹೊರಡೋರು ಖಂಡಿತ ಮನೆಯಿಂದನೇ ನೀವೇನು ಫಸ್ಟ್ ಅರ್ಕೆ ಇಟ್ಕೊಳ್ಳಿ. ನಾನು ಇದನ್ನು ಅರ್ಕೆ ಇಟ್ಕೊಂಡಿದ್ದೀನಿ, ನನಗೆ ಸಕ್ಸಸ್ ಆಗಬೇಕಮ್ಮ, ಇಷ್ಟು ದಿವಸದಲ್ಲಿ ಒಳ್ಳೇದಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಮಡ್ಲಕ್ಕಿನ ನೀಟಾಗಿ ಏನೇನು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮನೆಯಿಂದ ಕೊಡ್ತೀವೋ ಅದೇ ರೀತಿ ತಗೊಂಡೋಗಿ ಕೊಟ್ಟರೆ ಆ ತಾಯಿ ನಮ್ಮಮ್ಮ ಬೇಗ ಒಲಿತಾಳೆ. ಅದೇ ರೀತಿ ಆ ರಾಯರ ದರ್ಶನವೂ ಚೆನ್ನಾಗಾಗುತ್ತೆ, ರಾಯರ ಸಂಕಲ್ಪನೂ ಸಿಗುತ್ತೆ. ಇದು ಯಾಕೆ ಅಂತ ಅಂದರೆ ಇನ್ನೂ ಸಹ ರಾಘವೇಂದ್ರ ಸ್ವಾಮಿ ಆರಾಧನೆ ಬರೋ ಅಂಥ ಸಮಯದಲ್ಲಿ ಮಾಂಚಾಲಮ್ಮನವ್ರಿಗೆ ಬಾಗ್ನ ಕೊಡೋದು ಇನ್ನೂ ಇದೆ. ಅದಕ್ಕೋಸ್ಕರ ಆ ಪದ್ಧತಿಯಿಂದನೇ ನಾವು ಭಕ್ತರಾಗಿರೋರು ಅದೇ ರೀತಿ ನಡ್ಕೋಬೇಕು ಅನ್ನೋಂಥದ್ದು ನಾನು ಹೇಳ್ತಾ ಇದ್ದೀನಿ. ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಅಮ್ಮ, ಏನು ಮಡ್ಲಕ್ಕಿ ಅಥವಾ ಇದನ್ನ ಕೊಡಬೇಕು ಅಂತ ಹೇಳಿದ್ರಿ. ಇದನ್ನ ಅಂದ್ರೆ ಕೆಲವೊಬ್ರು ಅಕ್ಕಿ ಮತ್ತೆ ಬೆಲ್ಲನ ಕೊಡ್ತಾರೆ. ಅದೇ ರೀತಿಯಾಗಿ ಯಾವೆಲ್ಲ ಧಾನ್ಯಗಳು ಈ ಇದರಲ್ಲಿ ಇರಬೇಕು? ಓಕೆ, ಮಡ್ಲಕ್ಕಿ ಕೊಡಬೇಕು. ನೋಡಿ, ಯಾವುದ್ಯಾವುದು ಅಂತ ಅಂದರೆ ಫಸ್ಟು ಒಂದು ಎರಡು ಮರ ಇಟ್ಕೊಂಡು ನಾವು ಗೌರಿ ಗಣೇಶನ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಮಾಡೋ ಥರನೇ ನಾವು ಮಾಡಬೇಕು. ಇಲ್ಲ ನಮ್ಮ ಕೈಲಿ ಅಷ್ಟು ದೂರ ತೊಗೊಂಡೋಗೋಕ್ಕಾಗಲ್ಲ, ಕಾರ್ ಅನುಕೂಲ ಇಲ್ಲ, ಬಸ್ಸಲ್ಲಿ ಹೋಗ್ತೀವಿ ಅನ್ನೋದಿದ್ದರೆ ಒಂದು ಕೆಂಪುದು ಕರ್ಚಿಪ್ ಥರ ಇರೋ ಅಂಥದ್ದು ಬಟ್ಟೆನ ಅಗಲಕ್ಕೆ ಒಂದು ಮರದಲ್ಲಿ ಹಾಸ್ಬಿಟ್ಟು ಅದ್ರ ಮೇಲೆ ಫಸ್ಟ್ ನೀವು ಇಡಬೇಕಾಗಿದ್ದಂಥದ್ದು ಎಲೆ ಅಡಿಕೆ ಇಟ್ಬಿಟ್ಟು ನಿಮ್ಮ ಮನೆ ದೇವರು ಕಾಣಿಕೆ ಎತ್ತಿಡಿ. ಫಸ್ಟು ಕಾಣಿಕೆ ಎತ್ತಿಟ್ಬಿಟ್ಟು ಆಮೇಲೆ ಆ ಕರ್ಚಿಪ್ ಒಳಗಡೆ ಒಂದು ಪಾವು ತಗೊಳ್ಳಿ. ಒಂದು ಪಾವಲ್ಲಿ ಒಂದು ಪಾವು ಫುಲ್ಲು ಅಕ್ಕಿ ಹಾಕಿ ಎಲೆ ಅಡಿಕೆ, ಅದರಲ್ಲಿ ಒಂದು ಕಾಣಿಕೆ, ಒಂದು ಅಚ್ಚು ಬೆಲ್ಲ, ಕೊಬ್ಬರಿ ಬಟ್ಲು, ಒಂದು ತೆಂಗಿನಕಾಯಿ ನಾರು ಬಿಡಿಸ್ತೀರ ಇರೋ ಅಂಥದ್ದು, ಅದು ಹಸಿರು ಆಗಿರೋದೆಲ್ಲ ಎತ್ಬಿಡಬೇಕು. ಸಂಕಲ್ಪ ಕಾಯಿ ಥರ ಇರಬೇಕು. ಒಂದು ಕಾಯಿ ಸಂಕಲ್ಪ ಕಾಯಿ ಥರ ಇರೋಂಥದ್ದು ಅದರಲ್ಲಿ ಇಡಿ. ಅಚ್ಚು ಬೆಲ್ಲ ಇಟ್ಕೊಳ್ಳಿ. ಅದರಲ್ಲಿ ಅರಿಶಿನ ಕುಂಕುಮ ಬಳೆ, ಮತ್ತು ಬಂದು ಬ್ಲೌಸ್ ಪೀಸು, ಸೀರೆ ಜಾಗಿಟ್ಟು ಈ ಥರ ಹೇಳ್ತೀವಲ್ವರ, ಸೀರೆ ಮಾತ್ರ ಚೆನ್ನಾಗಿರೋ ಅಂಥ ಸೀರೆನ ಎಷ್ಟೋ ಖರ್ಚು ಮಾಡ್ತೀವಿ. ಒಂದು ಹೋಟ್ಲಿಗೆ ಹೋದರೆ 5,000 2,000 3,000 ಅಂತ ಖರ್ಚು ಮಾಡ್ತೀವಿ. ಈ ಥರ ಸೀರೆನ ಚೆನ್ನಾಗಿರೋ ಅಂಥ ಸೀರೆನ ಬಾರ್ಡ್ರಾಗಿರಬೇಕು. ಬಾರ್ಡ್ರ್ ಇಲ್ದಿರ ಯಾವ ದೇವ್ರಿಗೂ ನೀವು ದಾನ ಮಾಡಬೇಡಿ ಖಂಡಿತ. ಕಾರಣ ಏನು ಅಂತಂದರೆ ಬಾಗ್ನ ಕೊಡ್ತೀವಿ ಅಂದ್ರೆ ಆ ಸೀರೆನ ಯಾಕೆ ನಾವು ಜರಿಗೆ ಹಾಕಿರೋ ಅಂಥದ್ದು ಕೊಡಬೇಕು ಅಂದರೆ ಈ ಜರಿಗೆಯಲ್ಲಿ ಬಾಳೆ ನಾರು ಮಿಕ್ಸ್ ಆಗಿರುತ್ತೆ, ಅದರಿಂದನೇ ಮಿಕ್ಸ್ ಆಗಿರೋ ಅಂಥದ್ದನ್ನ ನಾವು ಖಂಡಿತ ಕೊಡಬೇಕು. ಆ ಥರ ಸೀರೆ ಜಾಗಿಟ್ಟಿಟ್ಟು ನೀವು ಕೊಟ್ಟರೆ ಖಂಡಿತ ಆ ತಾಯಿ ಸಂತೋಷದಿಂದ ಸ್ವೀಕಾರ ಮಾಡ್ಕೊತಾಳೆ. ಅದೇ ರೀತಿ ಸಂತೋಷವಾಗಿ ನಾವು ಕೇಳಿದ್ದನ್ನು ಆ ತಕ್ಷಣ ಕೊಡ್ತಾರೆ. ಕಾಯಿನ ನೀವು ಇಟ್ಟಿರ್ತೀರಲ್ವ, ಒಂದು ಸಂಕಲ್ಪ ಕಾಯಿ ಅಂತ ಹೇಳಿದ್ನಲ್ಲ, ಆ ಸಂಕಲ್ಪ ಕಾಯಿನ ತಾಯಿ ಹತ್ರ ಕೊಟ್ಬಿಟ್ಟು ಇದು ನಮಗೆ ಅಮ್ಮನವ್ರ ಹತ್ರ ಇಟ್ಟು ಪೂಜೆ ಮಾಡಿಕೊಡಿ, ಸಂಕಲ್ಪ ಮಾಡಿಕೊಡಿ ಅಂತಂದ್ರೇ ಖಂಡಿತ ಕೊಡ್ತಾರೆ. ಆ ಕಾಯಿನ ಮತ್ತೆ ನೀವು ವಾಪಸ್ ತೊಗೋಬೋದು. ಅದೇ ರೀತಿ ಆ ಮಡ್ಲಕ್ಕಿ ಕೊಡೋ ಅಂಥ ಟೈಮಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಮ್ಮನವ್ರಿಗೆ. ನಾಳೆ ಬೆಳಗ್ಗೆ ಎಲ್ಲಿ ನಾವೆಲ್ಲ ಡೀಟೇಲ್ಸ್ ಎಲ್ಲ ಕೇಳಬೇಕು ಅಂತ ಕೇಳಿಕೊಂಡು ಆ ಸೇವಾ ಚೀಟ್ ತಗೊಂಡು ಕೊಟ್ಟರೆ ಖಂಡಿತ ತಾಯಿಗೆ ಅಭಿಷೇಕನೂ ಮಾಡ್ತಾರೆ. ಅದು ನೋಡೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ 4:30-5 ಗಂಟೆ ಒಳಗಡೆ ಅಭಿಷೇಕ ಮುಗಿಸ್ಬಿಡ್ತಾರೆ. ಆ ತಾಯಿ ಸ್ವಯಂಭೂ ದೇವಿ, ಕಾರಣ ತಾನಾಗಿ ಉದ್ಭವ ಆಗಿದ್ದಂಥ ದೇವಿ. ಆ ತಾಯಿನ ಕಣ್ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಗ್ರಾಮದೇವತೆ ಮಾಂಚಾಲಿ ದೇವಿ ಅಷ್ಟು ಪವರ್ಫುಲ್ ಆಗಿದಂಥ ದೇವಿ. ಆ ತಾಯಿನ ಆಶೀರ್ವಾದ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಅಮ್ಮ, ಒಂದು ಪ್ರಶ್ನೆ, ಮಾಂಚಾಲಮ್ಮ ದೇವಿಗೆ ಮತ್ತೆ ರಾಘವೇಂದ್ರ ಸ್ವಾಮಿಗೆ ಯಾವ ರೀತಿ ಒಂದು ಇದಿದೆ, ಬಂಧ ಇದೆ? ಖಂಡಿತ ನೋಡಿ, ರಾಘವೇಂದ್ರ ಸ್ವಾಮಿಗೂ ಮಾಂಚಾಲಮ್ಮನವ್ರಿಗೆ ಬಂದ ಏನು ಅಂತಂದರೆ 4 ಯುಗಗಳಲ್ಲಿ ಆ ತಾಯಿನೇ
ಅವತಾರ ಮಾಡ್ಕೊಂಡು ಆ ಮಗುಗೆ ತಾಯಿಯಾಗಿ ಬಂದಿರ್ಬೋದಲ್ವ. ಏಕೆಂದರೆ ನಾನು ಒಂದು ಸಾಸಿವೆ ಅಷ್ಟೇ ತಿಳ್ಕೊಂಡಿರೋದು. ನನ್ನನ್ನು ಕ್ಷಮಿಸಿ, ತಪ್ಪಾಗಿದ್ರೂ ಸಹ ಎಲ್ಲರ ಹತ್ರನೂ ಕ್ಷಮೆನೂ ಸಹ ಕೇಳ್ತೀನಿ. ಯಾಕೆಂದರೆ ಆ ರಾಯರ ಬಗ್ಗೆ ಹೇಳಬೇಕು ಅಂದರೆ ಸಮುದ್ರದಲ್ಲಿ ಸಾಗರದಲ್ಲಿ ಆಳ ಸಹ ಕಂಡುಹಿಡಿಬೋದು. ನಮ್ಮ ರಾಯರ ಭಕ್ತಿ ಆಗಲಿ, ನಮ್ಮ ರಾಯರು ಸಾಧಿಸಿರೋ ಅಂಥ ವಿಷಯಗಳಾಗಲಿ, ಮಾಂಚಾಲಮ್ಮನವ್ರು ಬಂದಿರೋ ಅಂಥ ಹಾದಿ ಆಗಲಿ ಖಂಡಿತ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬೇಕಾದರೂ ನಾವು ಹೇಳ್ಬೋದು ಅಷ್ಟೇ, ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ಅವರು ಒಂದೊಂದು ಅವತಾರದಲ್ಲೂ ಬರ್ತಾ ಖಂಡಿತ ಒಂದು ಸಾರಾಂಶ ಎಷ್ಟಿದೆ ನೋಡಿ. ಅದಕ್ಕೆ ಹೇಳೋದು ಎಲ್ಲ ಮಹಾನ್ಗಳು ಎಲ್ಲರೂ ಒಂದೊಂದು ಅವತಾರ ಮಾಡಿದರೆ ನಮ್ಮ ರಾಘವೇಂದ್ರ ಸ್ವಾಮಿ ಮಾತ್ರನೇ ಜಗತ್ತಿಗೆ ಜಗದ್ಗುರು, ಅವತಾರ ಮಹಾಪುರುಷ. ಯಾಕೆಂದರೆ ಅಷ್ಟು ಅವರಲ್ಲಿ ಬಂದು ತಾಯಿಗೂ ಮಗನಿಗೂ ಅಷ್ಟು ಬಂಧ ಇದೆ. ಯಾವಾಗ ರಾಘವೇಂದ್ರ ಸ್ವಾಮಿ ಅವತಾರದಲ್ಲಿ ಬಂದರೋ ಎಲ್ಲಿ ಅಂತ ಅಂದರೆ ಭುವನಗಿರಿ, ತಂಜಾವೂರು ಭುವನಗಿರಿಲೇ. ಯಾವಾಗ ಅವರು ಕಡಲೂರು ಡಿಸ್ಟಿಕ್ಕು, ತಂಜಾವೂರು ನಿಯರ್ ತಂಜಾವೂರು, ಭುವನಗಿರಿಲೇ ಅವತಾರ ಮಾಡಿದವರು. ಅವರು ಅವತರಿಸುವಾಗಲೇ ಆ ತಾಯಿನ ನನಗೋಸ್ಕರ ನೀನು ಬರಬೇಕು ಅಂತ ಆ ತಾಯಿ ಮಾತಾಡಿದಂಥ ಮಾಂಚಾಲ ದೇವಿ. ಅದಕ್ಕೋಸ್ಕರನೇ ಆ ಮಗು ಮೇಲೆ ಎಷ್ಟು ಪ್ರೀತಿ ಇದ್ದರೆ ತನ್ನ ತಾಯಿ ಪಕ್ಕದಲ್ಲೇ ಮಗುನ ಇಟ್ಕೊತಾ ಇದ್ರು ನೋಡಿ. ಅವರಿಬ್ಬರು ಸೇರಿನೇ, ತಾಯಿ ಆಗಲಿ ಮಾಂಚಾಲಮ್ಮನವರಾಗಲಿ ರಾಯರಾಗಲಿ, ಖಂಡಿತ ಇಬ್ಬರಿಂದನೂ ನಾವು ಎಷ್ಟು ಬೇಕಾದರೂ ಗಳಿಸ್ಕೋಬೋದು. ಎಷ್ಟು ಆಸ್ತಿ ಅಂತಸ್ತಾಗಲಿ ಒಳ್ಳೆಯದಾಗಲಿ ಖಂಡಿತ ಗಳಿಸ್ಕೋಬೋದು ನೋಡಿ. ಸತ್ಯ ಧರ್ಮ ಇದ್ದಿರೋ ಅಂಥ ಸ್ಥಳದಲ್ಲಿ ಭಕ್ತಿ ಇದ್ದರೆ ಸಾಕು. ಆ ಖಂಡಿತ ನಂಬಿಕೆ ಇದ್ದಿದ್ರೆ ಆ ಭಗವಂತ ಖಂಡಿತ ಒಲಿತಾನೆ. ಆ ತಾಯಿಗೂ ಮಗುಗೂ ಇರೋಂಥ ಬಂಧ ಒಂದೇ ಇಷ್ಟೇ ಹೇಳಿದ್ದೀನಿ. ಹೋಗ್ತಾ ಗುರುವಾರ ಖಂಡಿತ ಹೇಳ್ತೀನಿ, ಕೇಳ್ಕೊಳ್ಳಿ ಇವ್ರ. ಅಮ್ಮ, ಇನ್ನು ಇವತ್ತು ರಾಯರ ಬಗ್ಗೆ ಆಗಿರ್ಬೋದು, ಮಾಂಚಾಲಮ್ಮ ದೇವಿ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ನಾವೇನಾದ್ರು ಒಂದು ಕಠಿಣವಾದಂತಹ ನಿಯಮವನ್ನು ಪಾಲನೆ ಮಾಡ್ತೀವಿ, ನಾವು ರಾಯರಿಗೆ ಉಪವಾಸ ಇದ್ದು ಆರಾಧನೆ ಮಾಡೋದಾಗಿರ್ಬೋದು, ಈ ನಿಯಮವನ್ನು ಪಾಲನೆ ಮಾಡೋದ್ರಿಂದ ಆಗಿರ್ಬೋದು ಒಂದು ಫಲ ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ನಾವೇನಾದರೂ ಮಾಂಚಾಲಮ್ಮ ದೇವಿಯನ್ನು ಬೇಡ್ಕೊಳ್ಳೋದಾಗಿರ್ಬೋದು, ಅವರ ಆರಾಧನೆ ಮಾಡೋದಾಗಿರ್ಬೋದು, ಇದರಿಂದ ಏನಾದರೂ ನಿಯಮ ಇದೆಯಾ? ಅಲ್ಲಿ ಯಾವ್ದಾದ್ರು ನಿಯಮ ಅಂದ್ರೆ ಕಠಿಣವಾದಂತಹ ನಿಯಮ ಆಗಿರ್ಬೋದು, ಸುಲಭವಾದಂತಹ ನಿಯಮ ಆಗಿರ್ಬೋದು, ಯಾವುದಾದ್ರೂ ಇದೆಯಾ? ಇದೆ, ಖಂಡಿತ. ನೋಡಿ, ಇವಾಗ ಹೆಣ್ಮಕ್ಳು ಇದ್ದಾರೆ ಅಂತ ಅಂದರೆ ಪಿರಿಯಡ್ಸ್ ಆಗ್ತಾರೆ, ದೂರ ಆಗಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬ ಬ್ಲೀಡಿಂಗ್ ಹೋಗುತ್ತೆ, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಆ ಮಕ್ಕಳು ಹೊರಗಡೆ ಹೇಳ್ಕೊಳ್ಳೋದಿಲ್ಲ, ಕೆಲಸಕ್ಕೆ ಹೋಗ್ತಾ ಇರಬೇಕು, ಇಲ್ಲ ಅಂತ ಅಂದರೆ ಕಾಲೇಜ್ಗೆ ಹೋಗ್ತಾರೆ, ಇಲ್ಲ ಸ್ಕೂಲ್ಗೆ ಹೋಗ್ತಾರೆ. ಈ ಥರ ಇರೋಂಥ ಮಕ್ಕಳಿಗೆ ಖಂಡಿತ ಮಾಂಚಾಲಮ್ಮನವ್ರಿಗೆ ಬೇಡ್ಕೊಳ್ಳಿ. ಏನು ಅಂತಂದರೆ 7 ದಿವಸ ಆದ ನಂತರ ಯಾರಾದರೂ ಅಕ್ಕಪಕ್ಕದಲ್ಲಿ ಇದ್ರೂ ಸಹ, ವಯಸ್ಸಾಗಿರೋ ಅಂಥ ಅಮ್ಮ ಇದ್ರೂ ಸಹ ಒಂದು ಬಟ್ಟೆ ದಾನ ಮಾಡಿ, ಮಾಂಚಾಲಮ್ಮನವ್ರಿಗೆ ಬೇಡ್ಕೊಳ್ಳಿ, ಒಂದು ಸೀರೆ ಜಾಕೆಟ್ ದಾನ ಮಾಡಿ. ಯಾಕೆ ಇದು ಹೇಳ್ತೀನಿ ಅಂತ ಅಂದರೆ ಆ ತಾಯಿ ಅಷ್ಟು ಒಲಿತಾಳೆ ನಮಗೆ. ಆ ತಾಯಿ ಅಷ್ಟು ಒಲಿತಾಳೆ. ಬ್ಲೀಡಿಂಗ್ ಎಷ್ಟೇ ಆದ್ರೂ ಸಹ ಆ ತಾಯಿ ಆಶೀರ್ವಾದದಿಂದ ಖಂಡಿತ ನಮಗೆ ಒಂದು ಹೊಟ್ಟೆ ನೋವಾಗಲಿ ಅಲ್ಲ ಅಂಥದ್ದು, ನಮಗೆ ಎಂಥದ್ದೇ ಒಂದು ನೋವಾಗಿರಲಿ ಆ ತಾಯಿಯಿಂದ ನಾವು ಖಂಡಿತ ಒಳ್ಳೆಯದಾಗೋದಕ್ಕೆ ಚಾನ್ಸಸ್ ಇದೆ. ಅದೇ ರೀತಿ ಯಾವ ರೀತಿ ನೇಮ ಅಂತ ಅಂದರೆ ಶುಕ್ರವಾರ ಅಲ್ಲದು ಮಂಗಳವಾರ ಆ ತಾಯಿಗೆ ವಿಶೇಷತೆ. ಶುಕ್ರವಾರ ಮಾಡಿದ್ರೆ ತುಂಬಾ ವಿಶೇಷತೆ. ಯಾಕೆಂದರೆ ಅಮ್ಮನ ದುರ್ಗಾದೇವಿ ಅಂತಲೂ ಸಹ ಕರೀತಾರೆ, ಲಕ್ಷ್ಮಿ ಅಂತಲೂ ಕರೀತಾರೆ, ದೇವಿ ಅಂತಲೂ ಕರೀತಾರೆ. 108 ಹೆಸರು ಆ ತಾಯಿಗೆ. ಹಾಗಾಗಿ ಯಾವ ಹೆಸರಿಂದ ನೀವು ಬೇಕಾದರೂ ಕರಿಬೋದು. ಅದೇ ರೀತಿ ತುಪ್ಪದ ದೀಪ ನೋಡಿ, ಎಣ್ಣೆಯಿಂದ ಹಚ್ಚ ಅಂಥ ದೀಪ ಸಾಧಾರಣ ದೀಪ, ತುಪ್ಪ ಹಾಕಿ ಹಚ್ಚ ಅಂಥ ದೀಪ ನಂದಾದೀಪ. ಆ ನಂದಾದೀಪದಲ್ಲಿ ಆ ತಾಯಿನ 5 ದೀಪ ಹಚ್ಚಿ ಒಂದು ತಟ್ಟೆ, ಹೊಸ ತಟ್ಟೆಯಲ್ಲಿ, ಸ್ಟೀಲ್ ತಟ್ಟೆ ಇಡಬಾರ್ದು. ಯಾವ ಕಾರಣಕ್ಕೂ ಸ್ಟೀಲ್ ತಟ್ಟೆಯಲ್ಲಿ ನೀವು ಕೊಟ್ಟರೆ ಅದು ಶನಿಮಹಾತ್ಮ ಸ್ವಾಮಿಗೆ ಮಾತ್ರನೇ ಕೊಡಬೇಕು. ಹಿತ್ತಾಳೆ ತಟ್ಟೆ, ಇಲ್ಲ ಅಂತ ಅಂದರೆ ತಾಮ್ರದ್ದು, ಇಲ್ಲ ನಮಗೆ ಶಕ್ತಿ ಇದೆ ಅಂದರೆ ಬೆಳ್ಳಿದು ತಗೊಂಡು 5 ಕಾರ್ತಿಕ ದೀಪ ಅದರಲ್ಲಿ ಇಟ್ಬಿಟ್ಟು ಅಣತೆಗಳನ್ನಿಟ್ಟು ಒಂದೊಂದು ಅಣತೆಯಲ್ಲೂ 2 ಬತ್ತಿ ಹಾಕಬೇಕು. ಒಂದು ಹಾಕ್ಬಿಡಬಾರ್ದು. ದೋಷಕ್ಕೋಸ್ಕರನೇ 1 ಬತ್ತಿಲಿ ಹಚ್ಚಬೇಕು. ನಮ್ಗೆ ಒಳ್ಳೇದಾಗಬೇಕು ಅನ್ನೋದಿತ್ತು ಅಂದರೆ 2 ಹಾಕಬೇಕು. ಆಗ ಹಚ್ಚಿಬಿಟ್ಟು ಫಸ್ಟ್ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಬಿಟ್ಟು ಆ ತಾಯಿ ಹತ್ರ ನಿಂತು, ನೀವು ಅಲ್ಲೇ ಮಂತ್ರಾಲಯಕ್ಕೆ ಹೋಗಿ ಮಾಡಬೇಕು ಅನ್ನೋಂಥದ್ದಿಲ್ಲ, ಮನೇಲಿದ್ದೇ ಮಾಡ್ಬೋದು. ನೀಟಾಗಿ 3 ಸರಿ ಈ ಥರ ತಾಯಿಗೆ ಆರತಿ ಮಾಡಿಬಿಟ್ಟು ಹೊಸಲನ್ನ ನೀಟಾಗಿ ತೊಳೆದ್ಬಿಟ್ಟು ರಂಗೋಲಿ ಹಾಕಿ, ಹಸಿ ಹಿಟ್ಟಿಂದ ರಂಗೋಲಿ ಹಾಕಿ, ಅರಿಶಿನ ಕುಂಕುಮ ಇಟ್ಟು ನೀವು ಆ ರಂಗೋಲಿ ಹಾಕಿರ್ತೀರಲ್ವ ಅಲ್ಲಿ ಇಟ್ಬಿಟ್ಟು ಯಾವ ಕಾರಣಕ್ಕೂ ಹೊಸಲನ್ನ ದಾಟಬಾರ್ದು. ಸುಮಾರು 1 ಅವರ್ ದಾಟ್ತೀರ ನೀವು ಹಾಗೇ ಇರಬೇಕು. ಆ ದೀಪ ಎಲ್ಲ ಫುಲ್ಲು ಹುರಿದ ಮೇಲೆ ಆ ತಟ್ಟೆನ ತೊಗೊಬಂದು ದೇವ್ರ ಹತ್ರ ಕೆಳಗಡೆ ಭಾಗದಲ್ಲಿ ಸೆಲ್ಫಲ್ಲಿ ಇಡಬೇಕು. ಅದು ಎಷ್ಟೇ ಕಪ್ಪಾಗಿರಲಿ, ಆ ಕಪ್ಪಿದೆ ನೋಡಿ, ಆ ಕಪ್ಪನ್ನ ಆ ಹೆಣ್ಮಕ್ಳು
ಆಗ ಮಕ್ಳಿಗೆ ಏನೇ ದೃಷ್ಟಿ ಆಗಿದ್ರೂ ಸಹ ಹೊಟ್ಟೆ ನೋವ್ತಾ ಇದೆ, ತುಂಬ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೂ ಸಹ ಕಂಟ್ರೋಲ್ ಆಗೋದಕ್ಕೆ ಚಾನ್ಸಸ್ ಇದೆ. ಅದೇ ರೀತಿ ಕುಂಕುಮಾರ್ಚನೆ ಮಾಡಬೇಕು ತಾಯಿಗೆ. ಮಲ್ಲಿಗೆ ಹೂ ಅಂದರೆ ಭಾರಿ ಇಷ್ಟ, ಹೆಣ್ಮಕ್ಳಿಗೆ ಯಾರಿಗಿಷ್ಟ ಇಷ್ಟ ಇಲ್ಲ, ಖಂಡಿತ ನೀವೆಂಥ ಹೂ ಬೇಕಾದರೂ ಕೊಡ್ಬೋದು. ಆದರೆ ಚೆಂಡು ಹೂದಿಂದ ಯಾವ ದೇವ್ರಿಗೂ ಸಹ ಪೂಜೆ ಮಾಡೋಂಗಿಲ್ಲ, ಯಾವ ದೇವ್ರಿಗೂ ಪೂಜೆ ಮಾಡಬಾರ್ದು ಚೆಂಡು ಹೂವು. ಅದರಲ್ಲೂ ವಿಧ ಇದೆ, ಚೆಂಡು ಹೂವಲ್ಲೂ ವಿಧ ಇದೆ. ಯಾಕೆ ಮಾಡಬಾರ್ದು ಅಂದರೆ ಅದು ಇನ್ನೊಂದು ದಿವಸ ನಾನು ವಿವರವಾಗಿ ನಿಮಗೆ ಕೊಡ್ತೀನಿ, ಅದು ಖಂಡಿತ ವಿಷಯ ತಿಳ್ಕೊಳ್ಳಿ. ಅಮ್ಮ, ಇನ್ನು ಇವತ್ತಿನ ದಿನ ಸೋಮವಾರ ಶಿವನ ಆರಾಧನೆಯ ದಿನ ಅಂತ ಎಲ್ಲರಿಗೂ ಸಹ ಗೊತ್ತು. ಬಿಲ್ಪತ್ರೆಯ ವಿಶೇಷತೆ ಆಗಿರ್ಬೋದು, 3 ದಳದಿಂದ ಬಿಲ್ಪತ್ರೆಯನ್ನು ಇಟ್ಟು ಯಾಕೆ ಶಿವನಿಗೆ ಆರಾಧನೆ ಮಾಡಬೇಕು ಅನ್ನೋದಾಗಿರ್ಬೋದು, ಅದೇ ರೀತಿಯಾಗಿ ಇವತ್ತು ಪ್ರಮುಖವಾಗಿ ಮಾಂಚಾಲಮ್ಮ ದೇವಿಯ ವಿಶೇಷತೆ ಆಗಿರ್ಬೋದು, ಅವರ ಆರಾಧನೆ ಆಗಿರ್ಬೋದು, ಎಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದ. ಓಕೆ, ನಮಸ್ಕಾರ. ನಾಳೆ ನೋಡಿ ಮಂಗಳವಾರ ದಿವಸ ದುರ್ಗೆ ಅಮ್ಮನಿಗೆ ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ನಮಗೆ ಸುಮಂಗಲಿ ಆಗಿರೋ ಅಂಥವ್ರಿಗೆ ಏನೇನು ದೊರಕುತ್ತೆ, ವಯಸ್ಸು ಮಕ್ಳಿಗೆ ಏನೇನು ದೊರಕುತ್ತೆ, ಚಿಕ್ಕ ಮಕ್ಳಿಗೆ ಏನೇನು ದೊರಕುತ್ತೆ, ವಯಸ್ಸಾಗಿರೋ ಅಂಥವ್ರಿಗೆ, ಅದೇ ರೀತಿ ತುಂಬ ವಯಸ್ಸಾಗ್ಬಿಟ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಮುಕ್ತಿ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೂ ಸಹ ನಾನು ದಾರಿ ಹೇಳ್ಕೊಡ್ತೀನಿ. ಅದನ್ನು ನೀವು ಕೇಳ್ಕೊಬೋದು. ಗುರುವೇ ಶರಣಂ, ಗುರುವೇ ಶರಣಂ. ವೀಕ್ಷಕರೇ, ಇವತ್ತು ಸೋಮವಾರ ಶಿವನ ಆರಾಧನೆ ಆಗಿರ್ಬೋದು, ಅದೇ ರೀತಿಯಾಗಿ ಮಾಂಚಾಲಮ್ಮ ದೇವಿಯ ಕೃಪೆ ಆಗಿರ್ಬೋದು, ಇವೆಲ್ಲವನ್ನು ಸಹ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಯಾವ ರೀತಿ ಆರಾಧನೆ ಮಾಡಿದ್ರೆ ಉತ್ತಮ ಅನ್ನೋದನ್ನ ತಿಳಿಸ್ಕೊಟ್ರು. ಇನ್ನು ನಾಳೆ ಮಂಗಳವಾರ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಪ್ರತಿಫಲ ಸಿಗುತ್ತೆ, ಯಾವ ರೀತಿ ಆರಾಧನೆ ಮಾಡಬೇಕು, ಮತ್ತು ಇನ್ನು ಪ್ರಮುಖವಾಗಿ ರಾಯರ ಮತ್ತಷ್ಟು ಮಹತ್ವವನ್ನು ತಿಳಿಸ್ಕೊಡೋಕೆ ನಾಳೆ 8:00 ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ